ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತು ನಮ್ಮ ಊರಿನ ಕೊನೆ ದಿನದ ಹಬ್ಬ ಅಂದರೆ ಹನುಮಂತನ ಪರ ಮಾಡಿ ಹಬ್ಬನ ಮುಗಿಸ್ತಾರೆ. ಫಸ್ಟು ಪಟ್ಲದಮ್ಮನ ಆರತಿ ಮಾಡ್ತಾರೆ, ಆಮೇಲೆ ಮಾರಮ್ಮ ಮತ್ತು ಸಂತಮ್ಮಂಗೆ ಆರತಿ ಮಾಡ್ತೀವಿ. ಅದಾದಮೇಲೆ ಹನುಮಂತನ ಪರ. ಸೊ ಅದು ನಮ್ಮ ಮನೆಯಲ್ಲೇ ಪೂಜೆನ ಮಾಡಿ ತಗೊಂಡೋಗಿ ಮಾಡುವಂಥದ್ದು. ನನಗಂತೂ ತುಂಬ ಖುಷಿ. ನನಗಂತೂ ಇದೊಂದು ಹಬ್ಬ ಅಂದರೆ ನಂಗೆ ತುಂಬಾ ಇಷ್ಟ. ಸೊ 2 ಇಯರ್ಸಿಂದ ನಾನು ಮದುವೆ ಆಗಿ ಬಂದಮೇಲೆ ನಿಮಗೂ ಈ ವ್ಲಾಗ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನನ್ನ ಇಂದಿನ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ. ಸೊ ನೋಡ್ತಿರೋರೆಲ್ಲ ಪ್ಲೀಸ್ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಊರಿನ ಕೊನೆಯ ಹಬ್ಬ ಅಂತ ಹೇಳ್ಬೋದು. ಸೊ 10 ದಿವಸ ಶುಕ್ರವಾರ ಸ್ಟಾರ್ಟ್ ಆದರೆ ಈ ಹಬ್ಬ ನೆಕ್ಸ್ಟು ಇನ್ನು ಮುಂದಿನ ವಾರದ ಶನಿವಾರದವರೆಗೂ ಕೂಡ ಹಬ್ಬ ಇರುತ್ತೆ. ಪಟ್ಲದಮ್ಮನಿಗಾದ್ಮೇಲೆ ನೆಕ್ಸ್ಟು ಮಾರಮ್ಮನ ಮಾಡಿ, ಹಾಗೆ ಸುಂಕಮ್ಮನ ಮಾಡಿ, ಕೊನೆಯದಾಗಿ ಆಂಜನೇಯನ ಪರ ಅಂತ ಮಾಡಿ ಅಲ್ಲಿಗೆ ಹಬ್ಬನ ಮುಗಿಸ್ತಾರೆ. ನನಗೆ ಅಂದರೆ ಈ ಹಬ್ಬ ಎಷ್ಟು ಖುಷಿ ಅಂತಂದರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡುವಂಥದ್ದು. ಹಾಗೆ ನಮ್ಮ ಮನೆಗೆ, ಎಸ್ಪೆಷಲಿ ನಮ್ಮ ಮನೆಗೆ ಎಲ್ಲ ದೇವ್ರುಗಳು ಕೂಡ ಬರುತ್ತೆ. ಊರಲ್ಲಿರುವಂಥ ಜೋಗಪ್ತೀರು, ದಾಸಪ್ತೀರು, ಅವ್ರನ್ನೇ ಪುರುಷಪ್ತೀರು ಎಲ್ಲರೂ ಕೂಡ ಅವ್ರ ದೇವ್ರುಗಳನ್ನ ತಂದು ನಮ್ಮ ಮನೆಯಲ್ಲಿ ಇಟ್ಟು, ಹಾಗೆ ಧಾನ್ಯಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ನಮ್ಮ ಮನೆಯಿಂದ ದೇವ್ರನ್ನ ತಗೊಂಡೋಗಿ ಅಲ್ಲಿ ಆಂಜನೇಯನ ದೇವಸ್ಥಾನದ ಹತ್ರ ಮತ್ತೆ ಪೂಜೆ ಮಾಡಿ ಅಲ್ಲಿ ಪರ ಮಾಡುವಂಥದ್ದು. ಸೊ ಅದು ಎಷ್ಟು ಹೆಮ್ಮೆ ಅಂತ ಅನಿಸುತ್ತೆ ಅಲ್ವಾ? ಈ ಥರ ಪದ್ಧತಿಗಳನ್ನ ನಾವು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು. ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಬೆಳಗ್ಗೆ ಬೇಗ ಎದ್ದು, ಬೇಗ ಬರ್ತಾರೆ ಅಂತ ಹೇಳಿದ್ರು ಅಂತೇಳಿ ಬೇಗ ಎದ್ದು 6:15 ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ. ಬೇವ್ತು ನಾನಂತೂ ಅಲ್ಲೇ ತುಂಬ ಟ್ಯಾನ್ ಆಗಿಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಈಗ ಗಾಡಿಗಳು ಈ ಥರ ಎತ್ತಿನ ಗಾಡಿಗಳನ್ನ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೂ ಕೂಡ ಅಲಂಕಾರ ಮಾಡ್ತಾರೆ. ಬಾಳೆದಿಂಡು, ಮಾವಿನ ಸೊಪ್ಪು ಎಲ್ಲನೂ ಕೂಡ ಹಾಕಿ ಅಲಂಕಾರ ಮಾಡಿ, ಆ ಎತ್ತುಗಳಿಗೂ ಕೂಡ ಹೂವು ಹಾಕಿ, ಗಾಡಿಗೆ ಹೂವು ಹಾಕಿ ಪೂಜೆ ಮಾಡಿ, ಅವಕ್ಕೂ ಕೂಡ ಕುಂಕುಮ ಇಟ್ಟು ಅವಕ್ಕೂ ಪೂಜೆ ಮಾಡಿಕೊಂಡು ಸಾಮಾನುಗಳನ್ನೆಲ್ಲ ಈ ಥರ ಗಾಡಿನಲ್ಲಿ ತುಂಬಿಸ್ಕೊಂಡು ಹೊರಡ್ತಿದ್ರು. ಹಿಂದೆ ಅಂತಂದರೆ ನಮ್ಮ ಮಾವ ಇದ್ದಾರಲ್ಲ, ಅವರ ತಂದೆ ತಾತನ ಕಾಲದಲ್ಲಿ ತುಂಬ ಗಾಡಿಗಳನ್ನ ಕಟ್ತಿದ್ರಂತೆ. ಸೊ ಈಗ ಅಷ್ಟೋ ಜನಗಳು ಯಾರೂ ಅಷ್ಟು ಸಪೋರ್ಟಿವ್ ಆಗಿ ಇಲ್ಲ, ಅಷ್ಟು ಮಾಡಲ್ಲ. ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಆಗಿದೆ. ಅವರು ಎಲ್ಲ ಪೂಜೆಗೆ ಅವರೇ ಬಂದು ಪ್ರತಿಯೊಂದು ಕೂಡ ಅವರೇ ರೆಡಿ ಮಾಡಿ ಇಟ್ಕೊತಾರೆ. ಸೊ ನಾವು ಕಳಸ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಾನು ಕಳಸ ಇಟ್ಕೊಂಡು ಹೋಗಿದ್ದೆ. ನನಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಅನ್ಬೇಡಿ. ಈ ಥರ ಪೂಜೆ ಆಚರಣೆಗಳು ಮಾಡೋದು ಅಂತಂದರೆ ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಜೋಗಪ್ತೀರು ಪೂಜೆನ ಅವ್ರ ಪೂಜೆಗಳನ್ನ ಫಸ್ಟು ಅವರು ಜೋಗಪ್ತೀರು, ಪುರುಷಪ್ತೀರು, ದಾಸಪ್ತೀರು ಯಾರು ಇರ್ತಾರೆ ಅವರು ಫಸ್ಟು ಪೂಜೆಗಳನ್ನ ಮಾಡ್ತಾರೆ. ಆಮೇಲೆ ನಮ್ಮನ್ನ ಒಂದಿಬ್ಬರನ್ನ ಯಜಮಾನ್ರುಗಳು ಅಥವಾ ಯಾರಾದರೂ ನಾವುಗಳು ಮಾಡ್ಬೋದು. ಈ ಥರ ಫಸ್ಟ್ ಅವರು ಪೂಜೆ ಮಾಡಾದಮೇಲೆ ನಾವು ಕೂಡ ಪೂಜೆ ಮಾಡಿದ್ವಿ. ಇಲ್ಲಿಂದ ಪೂಜೆ ಮಾಡಿಕೊಂಡು ಎಡ್ಗೆಗಳು ಹೊತ್ಕೊಂಡು, ಹಾಗೆ ಜೋಗಪ್ತೀರು ಅವ್ರ ದೇವ್ರುಗಳ್ನ ಕೂಡ ತಗೊಂಡು ಆಂಜನೇಯ ದೇವಸ್ಥಾನದ ಹತ್ರ ಹೋಗಿ ಆ ದೇವಸ್ಥಾನದ ಒಳಗಡೆ ಇಟ್ಟು ಮತ್ತೆ ಪೂಜೆ ಮಾಡ್ತಾರೆ. ಎಡ್ಗೆಗಳಿಗೆ ಎಂತಕ್ಕಪ್ಪ ತುಂಬ್ತಾರೆ ಅಂತ ಅಂದರೆ, ಊರಿನಲ್ಲಿ ಆಂಜನೇಯನ ಪರ ಮಾಡ್ತಿರೋದ್ರಿಂದ ಊರಿನಲ್ಲಿ ಬೆಳೆ ಚೆನ್ನಾಗಾಗಲಿ, ಫಸಲು ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ಆ ಎಡ್ಗೆಗಳನ್ನ ನೀಟಾಗಿ ಮಡಿ ಮಾಡಿ ಆ ಎಡ್ಗೆಗಳಿಗೆ ಅಕ್ಕಿ, ಹಾಗೆ ರಾಗಿ ಹಿಟ್ಟು, ಹಾಗೆ ಅವರೆಕಾಳು, ಒಂದೊಂದು ತರಕಾರಿಗಳು ಈ ಥರ ಎಲ್ಲನೂ ಹಾಕಿ ಇಟ್ಟು ಅವಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅವನು ಕೂಡ ಇಟ್ಟು ಅಲ್ಲಿ ಪೂಜೆ ಮಾಡಿ ಅವಕ್ಕೂ ಕೂಡ ಗಂಧದ ಕಡ್ಡಿಲಿ ಹಾಗೆ ಸಿಗಿಸಿರ್ತಾರೆ. ಸೊ ಈ ಥರ ಒಂದೊಂದಕ್ಕೂ ಒಂದಕ್ಕೆ ಅಕ್ಕಿ, ಅರಿಶಿನ ಕುಂಕುಮ ಇಟ್ಟಿದ್ದಾರೆ, ಇನ್ನೊಂದಕ್ಕೆ ಹೂವು ಇಟ್ಟಿದ್ದಾರೆ. ಹೀಗೆ ಅದು ಅವರು
ಇಟ್ಕೊಂಡಿರೋದು. ಸೊ ಅದು ನನಗೂ ಗೊತ್ತಾಗಲಿಲ್ಲ. ಈ ಥರ ಜೋಗಪ್ತಿರು ಊರಿನಲ್ಲಿ ಯಾರ್ಯಾರು ಜೋಗಪ್ತಿರಿರ್ತಾರೆ ಅವರ ದೇವರು ಅಂದರೆ ತ್ರಿಶೂಲ ಮತ್ತು ಶಂಖ ಅವೆರಡೂ ಕೂಡ ತಗೊಂಡು ಬಂದು ಅಲ್ಲಿ ಇಟ್ಟಿರ್ತಾರೆ. ಅವರು ಪೂಜೆ ಮಾಡ್ತಿದ್ರು. ಪೂಜೆ ಮಾಡ್ಕೊಂಡು ಅವರು ಹೊರಗಡೆ ಗಾಡಿಗಳಿಗೆ ಪೂಜೆ ಮಾಡೋಕ್ಕೆ ಹೋದರು. ಆಗ ನಾವು ಆ ಟೈಮ್ನಲ್ಲಿ ಇಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇದ್ವಿ. ಊರಿನಲ್ಲಿ ಎಲ್ಲರೂ ಸೇರಿ ಈ ಹಬ್ಬನ ಮಾಡುವಂಥದ್ದು. ಸೊ ಇಲ್ಲಿ ಎಲ್ಲ ಜಾತಿಯವರಿಂದ ಎಲ್ಲ ಆ ಜಾತಿಯವರು ಏನೇನು ಮಾಡಬೇಕು ಅದೆಲ್ಲ ಪೂಜೆಗಳನ್ನೂ ಸಹ ಮಾಡ್ತಾರೆ. ಈಗ ಹೊರ್ಗಡೆ ಅಲ್ಲಿ ಗಾಡಿಗಳನ್ನ ಎಲ್ಲ ತರಕಾರಿಗಳಾಗಿರ್ಬೋದು, ಅಕ್ಕಿ, ಹಿಟ್ಟು, ಖಾರದ ಪುಡಿ ಎಲ್ಲನೂ ಕೂಡ ಅಲ್ಲಿ ತುಂಬಿಟ್ಟಿದ್ರು. ಸೊ ಅದ್ರ ಮುಂದೆಗಡೆ ಕಳಶ ಇಟ್ಕೊಂಡು ಹಾಗೆ ಜೋಗಪ್ತಿರು ದಾಸಪ್ಪದಿರ ಜೊತೆಯಲ್ಲಿ ಎಡ್ಗೆಗಳಿಗೆ ನಾವೇನು ತುಂಬಿಸಿ ಪೂಜೆ ಮಾಡಿರ್ತೀವಿ ಆ ಎಡ್ಗೆಗಳನ್ನ ಒಬ್ಬೊಬ್ಬರು ಎತ್ಕೊಂಡು ಈ ಥರ ಹೋಗೋದು. ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲೂ ಕೂಡ ಇವುಗಳನ್ನ ಇಟ್ಟು ಪೂಜೆ ಮಾಡಿ ಮತ್ತು ಎಡ್ಗೆಲಿ ಇಟ್ಟಿರೋವಂಥವನ್ನ ಊಟಕ್ಕೂ ಕೂಡ ಅಲ್ಲೇ ಬಳಸ್ಕೊತಾರೆ ಅವರು. ಅಲ್ಲಿ ಎಲ್ಲರೂ ಬಂದು ನಿಂತ್ಕೊಂಡ್ಮೇಲೆ ಅಲ್ಲಿ ಕಾಯಿನ ಕೂಡ ಎಲ್ಲರಿಗೂ ನಿವಾಳಿಸಿ ಹಾಗೆ ಸುತ್ತ ಸೂರ್ಯನಿಗೂ ಎಲ್ಲ ತೋರಿಸಿ ಪೂಜೆ ಮಾಡಿ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಅಲ್ಲಿ ಕಾಯಿನ ಹೊಡಿತಾರೆ. ಹಾಗೆಯೇ ಇಲ್ಲಿ ಅಗಸರು ಅಂತ ಇರ್ತಾರಲ್ಲ ಅವರು ಪತ್ತಿನ ಸೇವೆನ ಮಾಡ್ತಾರೆ. ಈ ಥರ ಪತ್ತಿನ ಸೇವೆನ ಮಾಡಾದಮೇಲೆ ನಾವುಗಳು ಕೂಡ ಅಲ್ಲಿ ಮುಂದೆ ಹೋಗೋದು. ಸೊ ತಮಟೆ, ವಾಲ್ಗ, ಕಾಳೆ ಪ್ರತಿಯೊಂದು ಕೂಡ ಇದೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ. ಅಗಸರು ಆ ಥರ ಪತ್ತಿನ ಸೇವೆ ಮಾಡಿ ಅವರು ಕೂಡ ಕೆಳಗಡೆ ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ಸೊ ಅಲ್ಲಿಂದ ನಮ್ಮ ಮೆರವಣಿಗೆ ಏನಿರುತ್ತೆ ಅದು ದೇವಸ್ಥಾನದ ಕಡೆಗೆ ಹೊರಡ್ತೀವಿ. ಅಲ್ಲಿ ನಮ್ಮ ಮಾವ ಕೂಡ ಹೋಗ್ತಾಯಿದ್ರು ಜೊತೇಲಿ. ಹಾಗೆ ಅಲ್ಲಿ ಅಕ್ಕ ವಿಡಿಯೋ ಮಾಡ್ತಿತ್ತು ಅಂತೇಳಿ ಅವರು ಕೂಡ ಬಾಯ್ ಮಾಡ್ತಾಯಿದ್ರು. ಈ ಸಾಮಾನುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲನೂ ಕೂಡ ಇಳಿಸ್ತಾರೆ. ಸೊ ಈ ಸಲ ಸೌದೆಗಳು 2 ಗಾಡಿನೇ ಆಗಿತ್ತು. ಸೊ ಎಲ್ಲ ಸಾಮಾನುಗಳನ್ನ ದೇವಸ್ಥಾನದ ಹತ್ರ ತಗೊಂಡೋಗಿ ಇಳಿಕೆ ಅಲ್ಲೂ ಮತ್ತೊಮ್ಮೆ ಇನ್ನೊಂದು ಸಲ ಅಡುಗೆ ಮಾಡೋ ಒಲೆಗಳಿಗೂ ಕೂಡ ಹಾಗೆಯೇ ಪೂಜೆನ ಮಾಡ್ತಾರೆ. ಹಾಗೆ ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲನೂ ರೆಡಿ ಮಾಡಿ ಈ ಒಲೆ ಹಾಕೋರೇ ಒಂದು ಇರ್ತಾರೆ ಒಬ್ಬರು, ಅವರೇ ಒಲೆ ಹಾಕೋದು ಇಲ್ಲಿ. ಹಾಗೆ ಒಂದೊಂದು ಕೆಲಸನೂ ಕೂಡ ಒಬ್ಬೊಬ್ಬರು ಅಲ್ಲಿ ಮಾಡ್ತಾ ಇರ್ತಾರೆ. ಇದು ನಮ್ಮ ಊರಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ತುಂಬ ಹನುಮಂತಂದು ಜಯಂತಿ ಮಾಡ್ತಾರೆ. ಹಾಗೆ ಶನಿವಾರ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರೇ ಇಲ್ಲೂ ಕೂಡ ಪೂಜೆನ ಮಾಡೋದವರು. ಸೊ ಅವ್ರು ಬೆಳಗ್ಗೆ ಶನಿವಾರ ಆಗಿದ್ದರಿಂದ ಸಿಂಪಲಾಗಿ ಪೂಜೆ ಮಾಡ್ಕೊಂಡು ಹೋಗಿದ್ರು. ಯಾಕೆಂದರೆ ಇಲ್ಲಿ ಮಧ್ಯಾಹ್ನ ಪೂಜೆನ ಮಾಡೋದು ಲೇಟಾಗುತ್ತೆ ಅಂತ ಹೇಳಿ ಅವರಿಲ್ಲಿ ಸಿಂಪಲಾಗಿ ಮಾಡ್ಕೊಂಡು ಹೋಗಿದ್ರು. ನಾವುಗಳು ಎಲ್ಲ ತಗೊಂಡು ಬಂದು ಸಾಮಾನುಗಳೆಲ್ಲ ಇಳಿಸಿ ಅಲ್ಲಿ ಏನೇನು ಫಸ್ಟು ಅಲ್ಲಿ ಏನೇನು ಪೂಜೆಗಳದ್ದು ಅವೇನೇ ಇರುತ್ತಲ್ಲ ರೀತಿಗಳು ಅದನ್ನೆಲ್ಲ ಅವರು ರೆಡಿ ಮಾಡ್ಕೊಂಡು ಅವರು ಅದನ್ನೆಲ್ಲ ನೋಡ್ಕೊತಿದ್ರು. ಸೊ ಇಲ್ಲಿ ದೇವಸ್ಥಾನದ ಒಳಗಡೆ ಈ ಥರ ಅಲ್ಲೂ ಕೂಡ ಮಡಿ ಹಾಸಿ ಅವರ ಜೋಗಪ್ತಿರದು ದೇವ್ರುಗಳಿರುತ್ತಲ್ಲ ಅದನ್ನೆಲ್ಲ ಕೂಡ ಅಲ್ಲೇ ಇಟ್ಟಿದ್ದಾರೆ. ಅವ್ರ ಐನೋರು ಇನ್ನೂ ಕೂಡ ಏನೂ ರೆಡಿ ಮಾಡಿರಲಿಲ್ಲ, ಸಿಂಪಲಾಗಿ ರೆಡಿ ಮಾಡಿ ಇಟ್ಟಿದ್ರು. ಎಲ್ಲರೂ ಎಲ್ಲ ಸಾಮಾನು ಕರೆಕ್ಟಾಗಿದೆಯಾ, ಯಾವುದು ಎಲ್ಲೆಲ್ಲ ಐತೆ ಅಂತ ಎಲ್ಲನೂ ಚೆಕ್ ಮಾಡಿ ಇಟ್ಕೊತಿದ್ರು, ಏನಾದರೂ ಬಿಟ್ಟಿದ್ದೀವ ಅಂತ. ಏಕೆಂದರೆ ಅಡುಗೆ ಮಾಡಬೇಕಾದ್ರೆ ಸಿಗಬೇಕಲ್ಲ ಎಲ್ಲ ಕೂಡ. ಹಾಗಾಗಿ ಸೊ ಅಲ್ಲಿ ಕೂತಿದ್ದವರೆಲ್ಲ ವೀಡಿಯೋ ಮಾಡ್ತಿರೋದಕ್ಕೆ ಎಲ್ಲ ಬಾಯ್ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಇದ್ದವ್ರಿಗೆಲ್ಲ ಪೂಜೆ ಮಾಡಿ ನೈವೇದ್ಯ ಕೊಡೋದಕ್ಕೋಸ್ಕರ ಅಂತ ಹೇಳಿ ರಸಾಯನ ಮಾಡ್ತಿದ್ರು. ಸೊ ನಾವು ಕೂಡ ಚಿಕ್ಕದಾಗಿ ಒಂದು ಹೆಲ್ಪ್ನ ಮಾಡ್ತಾಯಿದ್ವಿ.
ಹಾಗೆ ಮತ್ತು ಸಂಜೆ ಗೋಪುರಕ್ಕೆ ಅಂತ ಹೇಳಿ ಹಾಕ್ತಾರೆ, ಆಂಜನೇಯಂದು ಪುರ ಹಾಕಿರೋದ್ರಿಂದ. ಸೊ ಇದಂತೂ ನನಗೆ ತುಂಬ ಇಷ್ಟವಾದ ಪಾರ್ಟ್. ನೀವು ಕೂಡ ನೋಡಿ, ನೀವು ಇಷ್ಟಪಡ್ತೀರಾ. ಗೋಪುರಕ್ಕಂದರೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಕಜ್ಜಾಯ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮಣೆ ಹಾಕೋದು ಅಂತ ಹೇಳ್ತಾರೆ. ಸೊ ಹರಕೆ ಮಾಡ್ಕೊಂಡಿದ್ದವ್ರು ಕಜ್ಜಾಯ ಎಲ್ಲ ಮಾಡಿಕೊಟ್ಟಿದ್ರು. ನಮ್ಮ ಮನೆ ಮುಂದೆ ಈ ಥರ ಮಣೆಯನ್ನು ಹಾಕ್ತಾಯಿದ್ರು. ಅಲ್ಲಿ ಅವರು ಪಂಚನ ಹಾಸಿ ಅದ್ರ ಮೇಲೆ ಕಜ್ಜಾಯ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎಲ್ಲನೂ ಕೂಡ ಅಲ್ಲೇ ಪೀಸ್ ಮಾಡಿ ರೆಡಿ ಮಾಡ್ಕೊಂಡು ಬಂದಿದ್ದರು. ಸೊ ಇಲ್ಲಿ ದಾಸಪ್ಪ ಹಾಗೆ ಮತ್ತು ಇವರು ಹನುಮಂತ ದೇವರು ಇವ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಗಂಡನೂ ಕೂಡ ಇಲ್ಲಿ ಗೋಪುರಕ್ಕೆ ಹಾಕೋ ಕಡೆ ಇರ್ತಾರೆ. ಸೊ ಈ ಥರ ಮಡಿನ ಹಾಸಿ ಅದ್ರ ಮೇಲೆ ಕಜ್ಜಾಯ, ಬಾಳೆಹಣ್ಣು, ತೆಂಗಿನಕಾಯಿನೆಲ್ಲ ಹಾಕಿ ಸೊ ಅದ್ರ ಸುತ್ತ ಆಟ ಆಡಿಸ್ತಾರೆ. ಅದನ್ನು ಈಸಿಯಾಗಿ ಸಿಗೋ ಥರ ಮಾಡಲ್ಲ. ಅಲ್ಲಿ ಅವರು ದಾಸಪ್ಪನ ಕಾಳೆ ಇರುತ್ತಲ್ಲ, ಅದರಲ್ಲಿ ಈ ಥರ ಆಟ ಆಡಿಸ್ತಾರೆ. ಆಮೇಲೆ ಕರ್ಪೂರ ಹಚ್ಚಿ ಅದಾದಮೇಲೆ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಇದು ತುಂಬ ಇಷ್ಟ. ಇದನ್ನು ನೋಡೋಕ್ಕೆ ಮಾತ್ರ ನಾನಂತೂ ಇದನ್ನು ಎಲ್ಲೆಲ್ಲೋ ಹೋಗ್ತಾರೆ ಅವ್ರ ಹಿಂದೆ ಹೋಗಿ ಒಂದು 2-3 ಕಡೆನೂ ನೋಡ್ಕೊಂಡು ಬಂದೆ. ಅಲ್ಲಿ ಮಣೆ ಹಾಕಾದ್ಮೇಲೆ ಕರ್ಪೂರನ ಹಚ್ಚುತ್ತಾರೆ. ಸೊ ಕರ್ಪೂರ ಹಚ್ಚಾದ್ಮೇಲೆ ಇಲ್ಲಿ ದಾಸಪ್ಪ ಅವ್ರದ್ದು ಅದನ್ನು ಹೋಗ್ತಾರೆ. ಸೊ ಅದನ್ನು ಅಲ್ಲಿ ಹಾಕೋದನ್ನ ಮಾಡ್ತಾರೆ. ಸೊ ಹುಡುಗರೆಲ್ಲ ಮುಂದೆ ನಿಂತಿದ್ರು. ಸೊ ಎಲ್ಲರನ್ನು ಕಳಿಸಿ ಸ್ವಲ್ಪ ಜಾಗ ಆಗ್ಲಿಕ್ಕಾಗಲಿ ಅಂತ ಮಕ್ಕಳನ್ನೆಲ್ಲ ಹಿಂದೆ ಕಳಿಸ್ತಾಯಿದ್ರು. ಸೊ ಶುರುವಾಯಿತು ನೋಡಿ. ಸೊ ದಾಸಪ್ಪ ಒಂದು ಸ್ವಲ್ಪ ಆಟ ಆಡ್ಸಾದ್ಮೇಲೆ ನೆಕ್ಸ್ಟು ಹನುಮಂತ ದೇವ್ರು ಬರುತ್ತಲ್ಲ, ಇವ್ರಿಗಂತೂ ಒಂದೊಂದು ಸಲ ದೇವರೇ ಬಂದುಬಿಡುತ್ತೆ ಅದು ಆಡ್ತಾ. ಸೊ ಇವರು ಕೂಡ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಈ ವಿಡಿಯೋನ ಅದೆಷ್ಟು ಸರಿ ನೋಡಿದ್ದೀನಿ ಅಂತ ಗೊತ್ತಿಲ್ಲ, ನನಗೆ ಅಷ್ಟು ಇಷ್ಟ ಈ ಗೋಪುರ ಕಾಡೋದು. ಇವರಂತೂ ಸಾಕಾಗಿ ಊಟದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಮಕ್ಕಳುಗಳು ಇದ್ದಿದ್ದರಿಂದ. ಹಾಗೆ ನಿಮಗೆಲ್ಲ ಇವತ್ತಿನ ಈ ನನ್ನ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಹಾಗೆ ಆ ಆಂಜನೇಯ ಸ್ವಾಮಿ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.